ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸಿಂಗಲ್ ಥ್ರೆಡ್ನ ಯೂಸ್ ಮಾಡಿ ಒಂದು ಬ್ಲೌಸ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನ ಜರಿ ಥ್ರೆಡ್ ಅಷ್ಟೇ ಯೂಸ್ ಮಾಡಿರೋದು, ಇದಕ್ಕೆ ಬೇರೆ ಏನು ಯೂಸ್ ಮಾಡಿಲ್ಲ. ಇದೊಂಥರ ಪ್ಯೂರ್ ಕಾಪರ್ ಥರ ಕಲರ್ ಇದು. ಅದು ತುಂಬ ಚೆನ್ನಾಗಿ ಅಂದರೆ ಆ ಬಾರ್ಡ್ರಲ್ಲಿ ಆ ಥರ ಕಲರು ಜರಿ ಇತ್ತು. ಅದಕ್ಕೆ ನಾನು ಅದೇ ಕಲರ್ನ ಜರಿನ ಯೂಸ್ ಮಾಡಿದೆ, ಗೋಲ್ಡ್ ಕಲರ್ ಜರಿನ ಯೂಸ್ ಮಾಡಿಲ್ಲ. ಗೋಲ್ಡ್ ಕಲರ್ ಜರಿ ಬಾರ್ಡ್ರೇನು ಅಲ್ಲಿ ಇರಲಿಲ್ಲ. ಸ್ವಲ್ಪ ಏನಪ್ಪ ಇತ್ತಾಗ ಮೆರೂನು ಅಲ್ಲ, ಡಾರ್ಕ್ ಮೆರೂನು ಅಲ್ಲ, ಮತ್ತು ಕಾಪರು ಅಲ್ಲ, ಆ ಥರ ಕಲರು ಏನಪ್ಪ ಜರಿನ ಯೂಸ್ ಮಾಡಿದ್ನಿ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಾನು ಇದನ್ನ ಲೈವ್ ವಿಡಿಯೋದಲ್ಲೂ ತೋರಿಸಿದ್ದೀನಿ ಕೂಡ. ಲೈವ್ ವಿಡಿಯೋದಲ್ಲಿ ತೋರಿಸಿದ್ರು ಕೂಡ ನಾನು ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕೆ ನಾನು ಆ ಥರ ಲೈವ್ ವಿಡಿಯೋದಲ್ಲಿ ತೋರಿಸಿದ್ರು ಮಾಡಿದ್ದೀನಿ ಅಂತಂದರೆ, ಲೈವ್ ವಿಡಿಯೋದಲ್ಲಿ ಸ್ವಲ್ಪ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ವಿಡಿಯೋನೇ ಮಾಡಿ ಹಾಕ್ತಾಯಿದ್ದೀನಿ. ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ನೋಡಿ. ಈ ರೀತಿಯಾಗಿ ಇವಾಗ ಜರಿ ಥ್ರೆಡ್ಗೆ ನಾವು 80 ರೂಪಾಯಿನ ಇನ್ವೆಸ್ಟ್ ಮಾಡಿರ್ತೀವಿ. ಒಂದು ಜರಿ ಥ್ರೆಡ್ಗೆ 80 ರೂಪಾಯಿ ಇರುತ್ತೆ. ಆ ಜರಿ ಥ್ರೆಡ್ನ 80 ರೂಪಾಯಿಗೆ ಕೊಟ್ಟು ನಾವು ತೊಗೊಬಂದು ಇದಕ್ಕೆ ಹಾಕಿದ್ರೆ 600ರಿಂದ 700 ರೂಪಾಯಿನ ಸಂಪಾದಿಸ್ಬೋದು. ಕೇವಲ ಒಂದೇ ಒಂದು ಕಲರ್ ಜರಿ ಥ್ರೆಡ್ಡು. ಅದು ಆ ಜರಿ ಥ್ರೆಡ್ಡು ಏನಪ್ಪ 80 ರೂಪಾಯಿನ ಜರಿ ಥ್ರೆಡ್ನ ತೊಗೊಬಂದ್ರೆ ಏನೊಂದು ಬ್ಲೌಸ್ಗೆ ಆಗೋಗ್ಬಿಡಲ್ಲ. ಅದು ಸುಮಾರು ಇಲ್ಲಾಂದ್ರೂ 10ರಿಂದ 15 ಬ್ಲೌಸ್ ಮಾಡ್ಬೋದು. ಅದು ಫುಲ್ಲು ಜರಿ ಥ್ರೆಡಲ್ಲಿ ಮಾಡ್ತೀನಿ ಅಂದರೆ. ಯಾವುದ್ರಲ್ಲಿ ಫುಲ್ಲು ಜರಿ ಥ್ರೆಡಲ್ಲಿ ಮಾಡಲ್ಲ, ಸ್ವಲ್ಪ ಯೂಸ್ ಮಾಡ್ತೀನಿ ಅಂತಂದರೆ ನಾವು ಏನಪ್ಪ ಇದು ಒಂದು 10ರಿಂದ 15 ಬ್ಲೌಸ್ನ ಮಾಡ್ಬೋದು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಏಕೆ ಹೇಳೋದು ಕೇಳಿ. 20 ರೂಪಾಯಿ ಜರಿ ಥ್ರೆಡು ಖರ್ಚಾಗುತ್ತೆ ಅಷ್ಟೇ ಇದಕ್ಕೆ. ಈ ಬ್ಲೌಸ್ ಡಿಸೈನ್ಗೆ 20 ರೂಪಾಯಿ ಜರಿ ಥ್ರೆಡ್ ಖರ್ಚಾಗುತ್ತೆ. ಅದನ್ನು ಬಿಟ್ಟರೆ ಜಾಸ್ತಿ ಏನು ಮೆಟೀರಿಯಲ್ ತೊಗೊಳ್ಳಲ್ಲ. ಬಟ್ ಆದರೆ ಫಿನಿಶಿಂಗು ಮತ್ತು ಡಿಸೈನು ಅದೆಲ್ಲ ನೋಡಿದಾಗ, ಅದು ಇರುವಂಥ ರೀತಿ ಎಲ್ಲ ನೋಡಿದಾಗ ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರಪ್ಪ, ಎಷ್ಟು ಚೆನ್ನಾಗಿ ಮಾಡಿದ್ದಾರಪ್ಪ ಇದನ್ನ, ಯಾವ ಥರ ಮಾಡಿದ್ದಾರಪ್ಪ ಇದನ್ನ ಅಂತ ಅನಿಸ್ಬೋದು. ಆ ರೀತಿಯಾಗಿರುತ್ತೆ. ನಾನು ಫಸ್ಟು ನೋಡಿ, ಎಲ್ಲರೂ ತುಂಬ ಜನ ಹೇಳ್ತಾ ಇರ್ತೀರ ರ್ಯಾಲ್ಸನ್ ಮಿಷಿನಲ್ಲಿ ಏನಪ್ಪ ಇದು ನಾನು ಮಾಡೋಕ್ಕಾಗ್ತಾಯಿಲ್ಲ, ರ್ಯಾಲ್ಸನ್ ಮಿಷಿನಲ್ಲಿ ತುಂಬ ತೊಂದರೆ ಆಗ್ತಾಯಿದೆ, ರ್ಯಾಲ್ಸನ್ ಮಿಷಿನಲ್ಲಿ ಮಾಡೋ ಡಿಸೈನ್ ಎಲ್ಲ ನೋಡ್ತಾ ಇದೆ ನಂಗೆ ತಲೆ ಕೆಡ್ತಾಯಿದೆ. ಯೂಟ್ಯೂಬಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಎಲ್ಲರೂ ಮಾಡ್ತಾರೆ, ಹಿಂದಿಯವರು ಅಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಹಾಕ್ತಾರೆ. ಆದರೆ ನನಗೆ ಮಾಡೋಕ್ಕೆ ಬರ್ತಾಯಿಲ್ಲ. ಅದು ಫಿನಿಶಿಂಗ್ ಅನ್ನೋದೇ ನೀಟಾಗಿಲ್ಲ. ನಾನು ಏನು ಮಾಡೋದಂತ ನನಗೆ ಗೊತ್ತಾಗ್ತಾಯಿಲ್ಲ. ನನ್ನ ಮಿಷಿನ ಕೊಟ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಮತ್ತು ಪದೇ ಪದೇ ದಾರ ಕಟ್ಟಾಗ್ತಾಯಿದೆ. ಮತ್ತು ವೈಟು ಬಾಬಿನಲ್ಲಿರೋ ದಾರ ಮೇಲ್ಗಡೆ ಬರ್ತಾಯಿದೆ. ಮತ್ತು ಜರಿ ಥ್ರೆಡ್ಡು ತುಂಬ ಏನಪ್ಪ ಎಳ್ಕೊಂಡಂಗೆ ಆಗ್ತಾಯಿದೆ. ಮತ್ತು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಾಯಿಲ್ಲ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರಿಗೂ ಏನಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಾಯಿಲ್ಲ. ಏನು ಮಾಡೋದು, ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಾಯಿಲ್ಲ, ಏನು ಮಾಡೋದು ಅಂತ ತುಂಬ ಜನ ಕಾಲ್ ಮಾಡಿದ್ದಾರೆ. ಒಬ್ಬರು ಇಬ್ಬರೆಲ್ಲ ಸುಮಾರು ಜನ ಕಾಲ್ ಮಾಡಿದ್ದಾರೆ. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಾಯಿಲ್ಲ, ಏನು ಮಾಡೋದು ಅಂತ ಅಂದಾಗ ನಾವು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ನಾನು ಅಂದ್ಕೊಂಡಿದ್ದೀನಿ, ನಂಗೆ ಗೊತ್ತಿರೋ ಮೆಕ್ಯಾನಿಕ್ ಒಬ್ಬರು ಪರಿಚಯ ಇರೋರು ಇದ್ದಾರೆ. ಸೀವಿಂಗ್ ಮಿಷಿನ್ ಬಗ್ಗೆ ಹೋದಾಗೆಲ್ಲ ಒಂದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಬಟ್ ಆದರೆ ಸ್ಟೂಡೆಂಟ್ಸ್ ಯಾರ್ಯಾರು ನೋಡಿ ನಮ್ಮ ವೀಡಿಯೋನ ಕಲಿತಾ ಇದ್ದೀರೋ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ವಾರಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತ. ಬಟ್ ಆದರೆ ಏನು ಮಾಡೋದು, ನಾನು ತುಂಬ ಇಲ್ಲಿ ವರ್ಕ್ ಲೋಡ್ ಜಾಸ್ತಿ ಇದೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಿನ್ನೆ ಮಹಾಲಯ ಅಮಾವಾಸ್ಯೆ ಇತ್ತು. ಮಹಾಲಯ ಅಮಾವಾಸ್ಯೆಗೆ ನಾನು ಎಷ್ಟು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ, ಎಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗ್ತೀರಾ. ಏನಂದರೆ ಯಾವ ರೀತಿಯಾಗಿ ಮಾಡಿದ್ರಿ ಮೇಡಮ್ ಅಂತ ಅನ್ಬೋದು. ಯಾಕಂದ್ರೆ ಅಷ್ಟು ರೆಸ್ಟ್ಲೆಸ್ಸಾಗಿ ಕೆಲಸ ಮಾಡಿದ್ದೀನಿ ನಾನು. ತುಂಬ ಅಂದರೆ ನಾನು ಮಂತ್ರಾಲಯ ಹೋಗಿದ್ದೆ. ಸ್ವಲ್ಪ ಮಂತ್ರಾಲಯ ಹೋಗಿ 3 ದಿನ ಗ್ಯಾಪ್ ಆಯಿತು. ಆ 3 ದಿನ ಗ್ಯಾಪ್ ಆಗಿರೋದಕ್ಕೆ ತುಂಬ ವರ್ಕ್ ಲೋಡ್ ಆಯಿತು. ಹಬ್ಬ 3 ದಿನ ಅಂತ ನಾವು ಊರಿಗೆ ಬಂದಿದ್ದು. ಹಬ್ಬ 3 ದಿನ ಅಂತ ಊರಿಗೆ ಬಂದರೆ ನಾನು ಅಲ್ಲಿರೋ ಬಟ್ಟೆಗಳೆಲ್ಲ ಖಾಲಿ ಮಾಡಿ ಕೊಟ್ಟಿಲ್ಲ ಅಂದರೆ ಅವ್ರು ತುಂಬ ಅಪ್ಸೆಟ್ ಆಗ್ತಾರೆ ಕಸ್ಟಮರು. ನಾನೇನು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ಒಂದು ಯೋಚನೆ ಮಾಡಿದೆ. ಏನಂದರೆ ರಾತ್ರಿಲಿ ಒಂದು 4 ಬ್ಲೌಸ್ ಕಟ್ ಮಾಡಿಕೊಂಡೆ. ಇನ್ನು 7 ಗಂಟೆಯಿಂದ ಒಂದು 10 ಗಂಟೆ 11 ಗಂಟೆವರೆಗೂ. ಅಂದರೆ ಅಳತೆ ಬ್ಲೌಸ್ ಮೇಲೆ ಅಳತೆ ತೆಗೆದಿರಲಿಲ್ಲ. ಆ 4 ಬ್ಲೌಸ್ ಅಳತೆ ಬ್ಲೌಸ್ ಮೇಲೆ ಅಳತೆ ತೆಗೆದಿರಲಿಲ್ಲ. ಜಸ್ಟ್ ಹಂಗೇ ಏನಪ್ಪ ಇದು ಬೇರೆ ಬ್ಲೌಸ್ಗಳು ಕಟ್ ಮಾಡಿದ್ದಾವಲ್ಲ, ಅಳತೆ ನನ್ನ ಹತ್ರ ಆಲ್ರೆಡಿ ಇದ್ದು. ಈ 4 ಬ್ಲೌಸ್ಗೆ ಅಳತೆ ತೆಗೆದಿರಲಿಲ್ಲ. ಬ್ಲೌಸ್ ಮೇಲೆ ಅಳತೆ ಎಲ್ಲ ತೆಗಿಯೋದಕ್ಕೆ ತುಂಬ ಒಂದು ಸ್ವಲ್ಪ ಜಾಸ್ತಿ, ಒಂದು 10-15 ನಿಮಿಷ ಜಾಸ್ತಿ ತೊಗೊಳುತ್ತೆ ಅಂತ ನನಗನ್ನಿಸ್ತು. ಬ್ಲೌಸ್ ಮೇಲೆ ಅಳತೆ ತೊಗೊಳೋದಕ್ಕೆ 10 ನಿಮಿಷ ಜಾಸ್ತಿ ತೊಗೋಬೋದು. ಅದಕ್ಕೋಸ್ಕರ ಏನಪ್ಪ ಇದನ್ನ ಬೇಗನೆ ಕಟ್ ಮಾಡ್ಬಿಡೋಣ. ಟೆನ್ಷನಲ್ಲಿ ನಾವು ಬ್ಲೌಸ್ ಮೇಲೆ ಮೆಜರ್ಮೆಂಟ್ ತೆಗಿಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ನನಗನ್ನಿಸ್ತು. ಆವಾಗ ನಾನು ಏನು ಮಾಡಿದೆ ಅಂತಂದರೆ ಏನಪ್ಪ ನೈಟಲ್ಲಿ ಒಂದು 4 ಬ್ಲೌಸ್ ಮೇಲೆ ಅಳತೆ ತೆಗಿಬೇಕಾಗಿತ್ತು. ಆ 4 ಬ್ಲೌಸ್ ಅಳತೆ ತೆಗೆದು ಕಟ್ ಮಾಡಿ ಇಟ್ಕೊಬಿಟ್ಟೆ. ಮತ್ತು ಮಾರ್ನಿಂಗ್ 3 ಗಂಟೆಗೆ ಎದ್ದೇಳೋಣ ಅಂತ ನೋಡಿದೆ. ನನಗೇನಂತಂದರೆ ಆರೋಗ್ಯ ಅನ್ನೋದು ಇಂಪಾರ್ಟೆಂಟು. ನೀವು ಜಾಸ್ತಿ ರೆಸ್ಟ್ಲೆಸ್ಸಾಗಿ ಕೆಲಸ ಮಾಡ್ತಾಯಿದ್ದೀನಿ, ಬೇರೆ ಆಮೇಲೆ ಲೋ ಬಿ ಪಿ ಥರ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು 6 ಗಂಟೆ 6:30 ಆಗಿತ್ತು ಅವಾಗ ಎದ್ದೆ. 3 ಗಂಟೆಗೆ ಎದ್ದೇಳಲೇ ಇಲ್ಲ, ಅಲಾರಮ್ ಆಫ್ ಮಾಡಿಬಿಟ್ಟೆ. 6 ಗಂಟೆ 6:30 ಹಂಗೆ ಎದ್ದು ಒಂದು ಸುಮಾರು ಇಲ್ಲಾಂದರೂ ಒಂದು 12 ಬ್ಲೌಸ್ನ ಕಟ್ ಮಾಡಿದ್ದೀನಿ. ಎಷ್ಟು ಗಂಟೆ ಅಂದರೆ 9:30 9:45 ಆಗಿತ್ತು. ಎಕ್ಸಾಕ್ಟಾಗಿ 10 ಗಂಟೆ ಆಗಿತ್ತು ಅಂದ್ಕೊಳ್ಳಿ. 6:45 ಕೂತ್ಕೊಂಡೋದಕ್ಕೆ 10 ಗಂಟೆ ಹೊತ್ತಿಗೆ ನಾನು 12 ಬ್ಲೌಸ್ನ ಕಟ್ ಮಾಡಿ 2 ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಬಿಟ್ಟು ಮತ್ತೆ ಮೆಜರ್ಮೆಂಟ್ ತೊಗೋಬೇಕು ಬನ್ನಿ ನಮ್ಮದು ಅಂತ ಕರೆದಿದ್ರು.
ಕಸ್ಟಮರ್ ಒಬ್ಬರು ನೆಂಟರು ಬಂದಿದ್ದಾರೆ, ಅವ್ರು ಹೊರ್ಟೋಗ್ತಾ ಇದ್ದಾರೆ, ಹಬ್ಬ ಮುಗಿಸ್ಕೊಂಡು ಬನ್ನಿ ಅಂತ ಅಂದಿದ್ರು. ಅವ್ರ ಮನೆ ಹತ್ರ ಹೋಗಿ ಬೈಕ್ ಎತ್ಕೊಂಡೋಗಿ ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿ ಅವ್ರಿಗೆ ಮೆಜರ್ಮೆಂಟ್ ತೊಗೊಬಂದು ಹೋಗಿ ಮತ್ತೆ ಬಂದು ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡಿದೆ. ಸುಮಾರು 2 ಗಂಟೆ ರಾತ್ರಿವರೆಗೂ 12 ಗಂಟೆ ಅಂದರೆ 11:30 ಕೈ ಬಿಟ್ಟೆ. ಅರ್ಧ ಗಂಟೆ ಆಯಿತು ನಾನು ಮೆಜರ್ಮೆಂಟ್ ತೊಗೊಂಡು ಬರೋದಕ್ಕೆ 12 ಗಂಟೆ ಕೂತ್ಕೊಂಡಿದ್ದಕ್ಕೆ ರಾತ್ರಿ 2 ಗಂಟೆಗೆ ನಾನು ಮೇಲೆದ್ದಿದ್ದೀನಿ. ಲೆಕ್ಕ ಹಾಕೊಳ್ಳಿ ಯಾವ ರೇಂಜ್ಗೆ ನಾನು ಸ್ಟಿಚ್ ಮಾಡಿರಬೇಕು. 12 ಬ್ಲೌಸ್ನ ಕಂಪ್ಲೀಟ್ ಮಾಡಿ ನಮ್ಮ ತಾಯಿದು ಬ್ಲೌಸ್ ಒಂದು ನಮ್ಮವ್ವಂದು ಅಂದರೆ ನಮ್ಮ ಅವ್ವ ಅಂತೀವಿ, ನಮ್ಮ ತಾಯಿದೊಂದು ಬ್ಲೌಸ್ನ ಕಟ್ ಮಾಡಿ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟು ಮತ್ತು ಕಾಜಾ ಮಾಡಬೇಕಾಯ್ತು ಮತ್ತು ಎಮ್ಮಿಂಗ್ ಮಾಡಬೇಕಾಯ್ತು. ಎಮ್ಮಿಂಗೆಲ್ಲ ಮಾಡಿ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ತೊಳೆದೆ ಅವೆಲ್ಲ ಮಾಡಿ ನಾನು ದೀಪ ಹಚ್ಚಿ ದೇವ್ರಿಗೆಲ್ಲ ಪೂಜೆ ಮಾಡೋತ್ತಿಗೆ ಮಧ್ಯಾಹ್ನ 2 ಗಂಟೆ ಆಯಿತು. ಮಧ್ಯಾಹ್ನ 2 ಗಂಟೆ ಆದಮೇಲೆ ಹೋಗಿ ಹಬ್ಬ ಮಾಡೋಕ್ಕೆ ತುಂಬ ರೆಸ್ಟ್ಲೆಸ್ ಆಗಿದ್ದೀನಿ. ಹಬ್ಬ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ ನನಗೆ, ಅಷ್ಟು ರೆಸ್ಟೇ ಇಲ್ಲ ನನ್ನ ಬಾಡಿಗೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ನೆಂಟ್ರು ಇರುತ್ತವು, ನಾವು ಮನಿಕೊಳ್ಳೋಕ್ಕೆ ಆಗಲ್ಲ, ಸುಮ್ಮನೆ ಕೂತಿರ್ಬೇಕಾಗತ್ತೆ, ಅವ್ರ ಜೊತೆ ಮಾತಾಡಬೇಕಾಯ್ತದೆ. ಮಾತುಕತೆ ಆಡ್ಕೊಂಡು ಕೂತಿದ್ದೆ. ಎಷ್ಟೇ ರೆಸ್ಟ್ ಇಲ್ಲ ಅಂದರೂ ಬಾಡಿಗೆ ಕೂಡ ತುಂಬ ರೆಸ್ಟ್ಲೆಸ್ಸಾಗಿ ಕೆಲಸ ಮಾಡಿದೆ ನಾನು. 12 ಬ್ಲೌಸು ನಾನು ಸ್ಟಿಚ್ ಮಾಡಿ ಅದು ಓವರ್ಲಾಕ್ ಮಾಡಿ ಐರನ್ ಮಾಡಿ ಮತ್ತು 2 ಬ್ಲೌಸ್ನ ಎದ್ದು ರೆಡಿ ಮಾಡಿ ತುಂಬ ಕೆಲಸ ಅಂದರೆ ಕೆಲಸ ಇತ್ತು. ನೋಡಿ, ನಾವು ಏನಾದರೂ ಒಂದು ಬಿಸ್ನೆಸ್ ಅಂತ ನಾವು ಕೈ ಹಿಡ್ಕೋಬೇಕಾದ್ರೆ ತುಂಬ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ. ಬಟ್ ಆದರೆ ಏನು ಮಾಡಬೇಕಂದ್ರೆ ಆ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿ ನಾವು ಮುಂದೆ ನುಗ್ಗಬೇಕು. ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ನಾವು ಮುಂದೆ ಬರೋಕ್ಕಾಗಲ್ಲ. ನೆಕ್ಸ್ಟು ನಿಮಗೆ ನಂಗೆ ನಿಜವಾಗ್ಲೂ ಫ್ರೀ ಇತ್ತಂತಂದರೆ ಹ್ಯಾಂಡ್ ವರ್ಕ್ ಡಿಸೈನ್ ಮಾಡೋದು ಯಾವ ರೀತಿ, ಮತ್ತು ಫ್ರಾಕ್ಸ್ ಎಲ್ಲ ಕಟ್ ಮಾಡೋದು ಯಾವ ರೀತಿ, ಲಾಂಗ್ ಗೌನು, ಲೆಹೆಂಗಾಸು, ಕುಚ್ಚಾಕೋದು ಯಾವ ರೀತಿ, ಆಮೇಲೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡೋದು ಯಾವ ರೀತಿ, ಫ್ಯಾಬ್ರಿಕ್ ಪೇಂಟಿಂಗ್ ಅಂದರೆ ಏನು, ಫ್ಯಾಬ್ರಿಕ್ ಪೇಂಟಿಂಗಲ್ಲಿ ಎಷ್ಟು ಥರ ಇರುತ್ತೆ, ಆ ಪೇಂಟಿಂಗ್ ಏನು ಮಿಕ್ಸ್ ಮಾಡಿಕೊಂಡು ಪೇಂಟ್ ಮಾಡಬೇಕು, ಮತ್ತು ಪೇಂಟಿಂಗಲ್ಲೂ ಕೂಡ ತುಂಬ ಡಿಫ್ರೆಂಟ್ ವೇಸ್ ಇರುತ್ತೆ. ಡಾರ್ಕ್ ಪೇಂಟಿಂಗ್ ಅನ್ನೋದು, ಲೈಟ್ ಪೇಂಟಿಂಗು, ಮತ್ತು ವಾರ್ಮ್ ಪೇಂಟಿಂಗು, ಥಿನ್ ಪೇಂಟಿಂಗು, ಥಿಕ್ನೆಸ್ ಪೇಂಟಿಂಗು, ಶೇಡಿಂಗ್ ಪೇಂಟಿಂಗು, ತುಂಬ ಹಲವಾರು ರೀತಿ. ಇವಾಗ ಯಾವ ರೀತಿಯಾಗಿ ನಾವು ಬೇಸಿಕ್ ಚೈನ್ ಸ್ಟಿಚ್ಚು, ಡಬಲ್ ಚೈನ್ ಸ್ಟಿಚ್ಚು, ಮತ್ತು ಸ್ಟೋನ್ ಚೈನು, ಬಾಲ್ ಚೈನು, ಮತ್ತು ಬೀಡ್ಸ್ ಲೋಡಿಂಗ್ ಸ್ಟಿಚ್, ಅದೆಲ್ಲ ಯಾವ ರೀತಿಯಾಗಿ ಡಿಫ್ರೆಂಟ್ ಸ್ಟಿಚ್ಚಸ್ಸು ಹ್ಯಾಂಡ್ ವರ್ಕಲ್ಲಿರುತ್ತೋ ಅದೇ ರೀತಿ ಪೇಂಟಿಂಗ್ ಕ್ಲಾಸಲ್ಲೂ ಇರುತ್ತೆ. ಫ್ಯಾಬ್ರಿಕ್ ಪೇಂಟಿಂಗ್ ಅಂದರೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ನಾನು ಯಾರಾದ್ರೂ ಬ್ಲೌಸ್ ಮೇಲೆ ಅಪ್ಲೈ ಮಾಡಬೇಕು ಅನ್ನೋಷ್ಟು ಕ್ಯೂರಿಯಾಸಿಟಿ ಇದೆ. ನೆಕ್ಸ್ಟ್ ನೋಡೋಣ, ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ. ಕುಚ್ಚಂತೂ ಇವಾಗ ಬಂದಿದೆ, ಹಾಕಬೇಕು. ಅದನ್ನ ಹಾಕೋದನ್ನ 1-2 ಸ್ಟೆಪ್ಪು ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಯಾವ ರೀತಿಯಾಗಿ ಕುಚ್ಚು ಹಾಕ್ತೀನಿ ಅಂತ. ನೋಡಿ ಮೇಡಮ್, ಎಲ್ಲನೂ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ, ಯಾವ ರೀತಿಯಾಗಿ ಕಲಿತೀರಾ ಅಂತ ಕೇಳ್ಬೋದು. ತುಂಬ ಈಸಿಯಾಗಿ ಕಲಿಬೋದು. ನಾನು ನೆಕ್ಸ್ಟ್ ಎಲ್ಲ ಹೇಳ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಡಿಸೈನ್ ಬಂತು ಅಂತ. ಲಾಸ್ಟಲ್ಲಿ ಒಂದು ಇಮೇಜ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್. ಎಲ್ಲರೂ ಈ ರೀತಿಯಾಗಿ ಡಿಸೈನ ಮಾಡಿ ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಫಿನಿಶಿಂಗ್ ಅನ್ನೋದು ಈ ರೀತಿಯಾಗಿ ಬಂತು, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ನೀವು ಡಿಸೈನ 20 ರೂಪಾಯಿ ಬಂಡವಾಳ ಹಾಕಿ 700 ರೂಪಾಯಿ ಸಂಪಾದನೆ ಮಾಡ್ಬೋದು. ಇಷ್ಟು ಚೆನ್ನಾಗಿ ನೀವು ಕೂಡ ಸಂಪಾದನೆ ಮಾಡಿ, ಒಂದು ಸರಿ ಬಂಡವಾಳ ಹಾಕೋದಷ್ಟೇ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್.